ಪುಟಾಣಿಗಳಿಗೆಲ್ಲ ನಮಸ್ಕಾರ. ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಈ ಕಥೆಯನ್ನು ನೋಡೋಣ. ತಾಳ್ಮೆಗಿಂತ ಮಿಗಿಲಾದ ತಪಸ್ಸಿಲ್ಲ. ಬನ್ನಿ ಹಾಗಾದರೆ. ಪುಟ್ಟಿ ತನಗೆ ಗೊತ್ತಿಲ್ಲದ ದಾರಿಯಲ್ಲಿ ಹೋಗಿ ಸಂಕಷ್ಟಕ್ಕೆ ಸಿಕ್ಕಾಕೋತಾಳೆ. ಆಗ ನೆನಪಾಗೋದು ಅಮ್ಮನ ಮಾತು. ಯಾವುದೇ ಕಷ್ಟ ಬಂದರೂ ಕೂಡ ತಾಳ್ಮೆಯಿಂದ ಇರಬೇಕು, ಗಾಬರಿ ಆಗಬಾರ್ದು, ನಿಧಾನವಾಗಿ ಉಸಿರಾಡಬೇಕು, ಸಮಾಧಾನವಾಗಿ ಪರಿಹಾರವನ್ನು ಕಂಡ್ಕೋಬೇಕು. ಈ ಮಾತುಗಳು ಅವಳಿಗೆ ಮತ್ತೆ ಉತ್ಸಾಹವನ್ನು ಕೊಡುತ್ತೆ. ಅಮ್ಮ ಹೇಳಿದ ಮಾತನ್ನು ನೆನೆಸ್ಕೊಂಡಂತಹ ಪುಟ್ಟಿ ತಾನು ಸಿಕ್ಕಾಕೊಂಡಂತಹ ಕಷ್ಟದಿಂದ ನಿಧಾನವಾಗಿ ಪಾರಾಗ್ತಾಳೆ. ತಾನು ಅಲ್ಲಿಂದ ನಿಧಾನವಾಗಿ ಇಳಿದು ಮತ್ತೆ ತನ್ನ ಗೂಡಿನ ದಾರಿಯನ್ನು ಹುಡ್ಕೋತಾಳೆ. ಹಾಗೆ ಹೋಗಬೇಕಾದ್ರೆ ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದನ್ನು ಅವಳು ಮರೆಯಲ್ಲ. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅನೇಕ ಸವಾಲುಗಳು ಎದುರಾಗತ್ತೆ. ಏನೇ ಕಷ್ಟಗಳು ಬಂದರೂ ಕೂಡ ಮೆಟ್ಟಿ ನಡಿಬೇಕಲ್ವೇ ನಮ್ಮ ಗುರಿಯನ್ನು ಸಾಧಿಸಬೇಕಾದ್ರೆ. ಹಾಗೆ ಮುರಿದಿರುವ ಒಂದು ಸೇತುವೆಯನ್ನು ದಾಟುವಾಗ ಕೂಡ ಆಕೆಗೆ ಕೋಪ ಬರುತ್ತೆ. ಆದರೆ ಆ ಕೋಪವನ್ನೆಲ್ಲ ತಡ್ಕೊಂಡು ತಾಳ್ಮೆಯಿಂದ ಅವಳು ಜಾಗರೂಕವಾಗಿ ತನ್ನ ಗುರಿಯನ್ನು ಮುಟ್ತಾಳೆ. ಹಾಗೆ ನಿಧಾನವಾಗಿ ಬಂದ ಸಂಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಮುಂದೆ ಸಾಗ್ತಾ ಮನೆಯನ್ನು ತಲುಪ್ತಾಳೆ. ಅಮ್ಮನನ್ನು ನೋಡಿ ಖುಷಿಯಾಗ್ತಾಳೆ. ಆದರೆ ಖುಷಿಯಾಗ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಆ ಸೇತುವೆಯನ್ನು ಕೂಡ ನೆನೆಸ್ಕೊಳ್ತಾಳೆ. ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂದಾಗ ಎಲ್ಲ ಒಂದು ಹಣ್ಣುಗಳನ್ನು ಒಟ್ಟಾಕಿ ಎಲ್ಲರಿಗೂ ತಲುಪಿಸುವ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಯಾಕಂದರೆ ಅವು ಸಮುದಾಯದ ಪಾಲಾಗಿರುತ್ತೆ. ನಾವಿರೋದು ಕೂಡ ಸಮುದಾಯದಲ್ಲಿ ಅಲ್ವೇ. ಹಾಗಾಗಿ ಆ ಸೇತುವೆಯ ಮನೆಗಳನ್ನೆಲ್ಲ ಜೋಡಿಸುವ ಮೂಲಕ ಪುಟ್ಟಿ ಬದುಕಿಗೆ ಒಂದು ಪಾಠವನ್ನು ಕಲ್ತ್ಕೊಳ್ತಾಳೆ. ತಾಳ್ಮೆಯಿಂದ ಏನನ್ನಾದರೂ ಎದುರಿಸ್ಬೋದು. ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.